4 2 6 2 4 6 ತು ಹೆಂಗಿದು ಬೇಬಿ ಡಾಲ್ ನನಗೆ ಹೇಳಿದ್ದು ಹೌದು ನಿಮ್ಗೆ ಹಾಯ್. ಹಾಗಿದ್ರೆ ನನ್ನ ಕಡೆಯಿಂದ ಡಬಲ್ ಹಾಯ್ ಹಾಯ್. ಸ್ವಲ್ಪ ಹತ್ರ ಬನ್ನಿ, ಇನ್ನೇನು ದೂರ ಮಾಡೋದು ಅಂದ್ಬಿಡ್ತಾರೆ. ನೀ ಬಿಟ್ಲಾ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಹಾಯ್ ಹೇಳದ ಬಾ. ಹಾಯ್ 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 ಹಾಯ್. ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಲ್ಲ? ನಮ್ಮ ಅಪ್ಪನಡೆಗೂ ಇಲ್ಲ, ನಮ್ಮ ತಾತೊಳಗೂ ಗೊತ್ತಾಗ್ಲಿಲ್ಲ ನೀವ್ ಯಾರು. ಅದನ್ನ ವಿಚಾರಿಸ್ಕೊಳಕ್ಕೆ ಅಂತ ಮನೆ ಯಜಮಾನಾಗಿ ನಾನಿದ್ದೀನಿ. ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಡ್ರ. ಲೇ ಪಾಂಡ್ರಂಗ, ಅವ್ರು ಯಾರು ಅಂತ ಹೇಳೋ. ಇವ್ರು ಯಾರು ಗೊತ್ತೇನ್ರ? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ನನ್ನ ಹೆಸರು ರಜನಿ ಅಂತ, ಫ್ಯಾಷನ್ ಡಿಸೈನರ್. ನಾನು ಹುಡುಗಿಯರಿಗೆ ಲೇಟೆಸ್ಟ್ ಆಗಿ ಡಿಸೈನ್ ಮಾಡಿ ಡ್ರೆಸ್ಸಸ್ ಹೊಲ್ಕೊಡ್ತೀನಿ. ನಾನ್ ಡಿಸೈನ್ ಮಾಡಿರೋ ಡ್ರೆಸ್ ಹಾಕೊಂಡು ಹೋದವರಲ್ಲ ಪ್ರೈಸಸ್ ಗೆದ್ದಿದ್ದಾರೆ. ಮತ್ತೆ ಇಂಟರ್ನ್ಯಾಷನಲ್ ಫೆಸ್ಟ್ ಅಲ್ಲಿ ಜನರನ್ನ ಮನ್ಸನ್ ಗೆದ್ದಿದ್ದಾರೆ. ನಿಮ್ಮ ಡ್ರೆಸ್ಗಳು ಜನರ ಮನ್ಸನ್ ಗೆದ್ದಿರ್ಬೋದು, ಆದ್ರೆ ನೀವು ನನ್ನ ಮನ್ಸನ್ನೇ ಕದ್ಬಿಟ್ರಿ. ಅಷ್ಟೇ ಅಲ್ಲ, ಮಿಸ್ ಕತ್ರಗು ಫೇಮಸ್ ದೊಂಬರ್ಪಾಳ್ಯ ಮಿಸ್ ಗುರಿ ದೊಡ್ಡಿ ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದವರೆಲ್ಲ ನಾನ್ ಡಿಸೈನ್ ಮಾಡಿರೋ ಡ್ರೆಸ್ ಅನ್ನು ಹಾಕೊಂಡೇ ಗೆದ್ದಿರೋದು. ಈಗ ಮಿಸ್ ಕರ್ನಾಟಕಕ್ಕೂ ನಾನೇ ಡಿಸೈನ್ ಮಾಡ್ತಾ ಇರೋದು. ನೀವು ಕುರಿ ದೊಡ್ಡಿ ಸುಂದರಿ ಆಗ್ಬೇಕಾ? ಕುರಿ ದೊಡ್ಡಿ ಕುರುಕ್ಷೇತ್ರ ಕೇಳಿದ್ದೀನಿ. ಇದ್ಯಾವ್ದಿದು ಕುರಿ ದೊಡ್ಡಿ ಸುಂದ್ರಿ? ಹೋಗಿ ಬಿಡಿ, ದೊಂಬರ್ಪಾಳಿ ಸುಂದರಿ ಆಗ್ಬೇಕಾ? ನಾನ್ ಸುಂದ್ರಿನೇ ಕಣೋ, ಆದ್ರೆ ದೊಂಬರ್ಪಾಳಿ ಸುಂದ್ರಿ ಅಂತ ನಾನು ಯಾರು ಕರೀತಾರೆ? ಅಲ್ಲಿ ನೋಡಿ ರಜನಿ ಅಂತ ಬಂದಿದ್ದಾರೆ, ಅವ್ರಿಗೆ ಹೋಗಿ ಹಾಯ್ ಹೇಳಿ, ಅವಾಗ ನಿಮ್ಮನ್ನು ಸುಂದರಿ ಮಾಡ್ಬಿಡ್ತಾರೆ. ಹೌದೇನೋ? ಹಾಯ್ ಹಾಯ್, ನಾನು ಜಾಜಿ ಗಂಡುಗಲಿ. ಚಾಚಿ ಗಂಡುಗಲಿ, ವಂಡರ್ಫುಲ್ ನೇಮ್. ಗಂಡುಗಲಿ ತರನೇ ಕಾಣಿಸ್ತೀರಾ. ಯಾರಿವ್ರು? ನೀವು ತಿಳ್ಕೊಳ್ಳೋ ಅಗತ್ಯ ಇರಲಿಲ್ಲ, ಆದ್ರೆ ಹೇಳ್ಬಿಡ್ತೀನಿ. ಈ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸೋ ಸುಂದರಿ ಇರ್ತಿಯಲ್ಲ, ವಿಶೇಷವಾಗಿ ಡ್ರೆಸ್ಗಳನ್ನ ಡಿಸೈನ್ ಮಾಡ್ಕೊಡ್ತಾರಂತೆ ಎಸ್ ಸಜಿನಿ. ಎಸ್ ಸಜಿನಿ ಅಲ್ಲ, ಮಿಸ್ ರಜಿನಿ. ಕಾಲೇಜ್ ಹುಡುಗಿರು, ಎಳೆ ಆಂಟಿಗಳು, ತರ್ಲೆ ಅಂಕಲ್ಗಳು, ಅವ್ರಿಗೆಲ್ಲ ನಾನೇ ಡ್ರೆಸ್ ಡಿಸೈನ್ ಮಾಡ್ಕೊಡೋದು. ಅವ್ರೀಗ 6-7 ವರ್ಷ ಚಿಕ್ಕವರಾಗಿ ಕಾಣಿಸ್ತಾರೆ. ಬರೀ 6-7 ವರ್ಷನ, ಒಂದ್ 8 ವರ್ಷ ಕಡಿಮೆ ಮಾಡ್ಬೋದಾ? ಮಾಡ್ಬೋದು. ಹಾಗಾದ್ರೆ ನನ್ಕೊಂಡ್ ಡ್ರೆಸ್ ಹೊಲ್ಕೊಡಿ. ಓಕೆ, ನೋಡಿ ಇದ್ರೊಳ್ಳೆ ಒಳ್ಳೆ ಡಿಸೈನ್ಸ್ ಇದೆ, ಚೂಸ್ ಮಾಡಿ. ಇಲ್ಲಡಿ, ಈ ಡ್ರೆಸ್ ನನಗೆ ಚೆನ್ನಾಗಿರುತ್ತಲ್ವಾ? ಇದು 16 ವರ್ಷದವ್ರಿಗೆ ಕಂಡ್ರೆ, ಇದು 20 ವರ್ಷದವ್ರಿಗೆ ಬಿಡ್ರಿ. ರಜನಿ, ನಿಮ್ಮ ಹತ್ರ 40 ವರ್ಷಕ್ಕೆ ಮೇಲ್ಪಟ್ಟವ್ರಿಗಿಲ್ವಾ? ನೋಡಿ, ಈ ಡ್ರೆಸ್ ನಂಗೆ ರೆಡಿ ಮಾಡಿ. ಓಕೆ, ಹೊಲ್ಸ್ಕೊಳ್ಳಿ. ಮನೆ ಮೇಲೆ ಬೂದ್ ಗುಂಬಳಕಾಯಿ ನೇತಾಕ್ತಂಗಿರುತ್ತೆ. ಏನು ಯಜಮಾನ್ರಿ, ನನ್ಗೂ ಒಂದು ಹೊಸ ಡ್ರೆಸ್ ಹೊಲ್ಸ್ಕೊಡಿ. ವಾವ್, ನಿಮ್ ವೈಫ್ ಆಗಿರೋ ಡ್ರೆಸ್ ತುಂಬಾ ಚೆನ್ನಾಗಿದೆ. ನಾನು ಇಲ್ಲೇ ಇದ್ದೀನಿ. ಬೈ ದ ಬೈ, ನಿಮ್ಮ ಅತ್ತೆನಾ ಇವರು? ಬಂದವರೆಲ್ಲ ಹೀಗೆ ಕೇಳ್ಬಿಟ್ರೆ ಪಾಪ ಅವ್ರು ಏನು ಅಂತ ಉತ್ತರ ಕೊಡ್ಬೇಕು. ಮೇಡಮ್ ಅವರೇ, ಈಗ ತಮ್ಮ ಪರಾಕ್ರಮನ ತಾವೇ ಹೇಳ್ತಿರೋ, ಮುಜುಗರಾದ್ರೂ ಪರವಾಗಿಲ್ಲ, ಇಲ್ಲ ನಾನೇ ಹೇಳು. ನಾನೇ ಹೇಳ್ತೀನಿ. ನಾನು ಇವ್ರ ಹೆಂಡತಿ. ಮೇಡಮ್, ತಮಾಷೆ ಮಾಡ್ಬೇಡಿ. ಇವರೆಲ್ಲಿ, ನೀವೆಲ್ಲಿ? ಏನ್ ಹೇಳ್ತಾ ಇದ್ದೀರಾ? ನೀವೇ ಹೇಳ್ಬೇಕು. ಔಟ್ ಹೌಸ್ ಅಲ್ಲಿರೋ ವಾಚ್ಮನ್ ಇಡೀ ಬಂಗ್ಲೆನೇ ನಂದು ಅಂದ್ರೆ ಪಾಪ ಯಾರು ತಾನೇ ನಂಬುತ್ತಾರೆ? ಈಗ ಬಂಗ್ಲೆ ಯಾರು, ವಾಚ್ಮನ್ ಯಾರು? ಮೇಡಮ್ ಅವರೇ, ತಾವೇ ಬಂಗ್ಲೆ, ನಾವೇ ನಿಯತ್ತಿನ ವಾಚ್ಮನ್. ಏನು ಯಜಮಾನ್ರಿ, ನನ್ಗೂ ಒಂದು ಡ್ರೆಸ್ ಹೊಲ್ಸ್ಕೊಡಿ. ನೋಡಿ, ಈ ಡಿಸೈನ್ ಆದ್ರೆ ಯಾರಾದ್ರೂ ಬಟ್ಟೆ ಹೊಲ್ಸೋತಿದ್ರೆ ಅದು ಮೊದಲು ನಾನೇ ಆಗಿರ್ಬೇಕು, ಆಮೇಲೆ ಉಳಿದವರು. ಸಾರಿ ಮೇಡಮ್, ನೀವೇ ಅವ್ರ ವೈಫು ಅಂತ ನನ್ಗೆ ಇವಾಗ ಗೊತ್ತಾಯ್ತು. ನೋಡಿ, ಇನ್ನು ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ನೋಡಿ, ನನ್ಗೆ ಈ ಡಿಸೈನ್ ನೋಡಿ. ಇಲ್ಲಿ ನನ್ಗೂ ಇದೇ ಡಿಸೈನ್ ಇದೆ. ನಾನು ಹೊಲಿಯೋ ಡಿಸೈನ್ ಬೇರೆ ಯಾರಿಗೂ ಹೊಲಿಬಾರ್ದು. ಬೇಡ ಬಿಡಿ, ನಾವೇ ಬೇರೆ ಕಡೆ ಹೊಲ್ಸ್ಕೊತೀವಿ ಅಲ್ವಾ ಯಜಮಾನ್ರಿ? ಇವಳಿಗಂತ ನೀವು ಹೊಲ್ಸ್ಕೊಡ್ಲೇಬಾರ್ದು. ಮೇಡಮ್ ಅವರೇ, ಪಂಕ್ತಿ ಭೇದ ಮಾಡಬೇಡಿ. ಮನೇಲಿರೋರು ಎಲ್ಲರೂ ಹೊಲ್ಸ್ಕೊಳ್ಳಿ ಬಿಡಿ. ನೋಡಿ ರಜನಿ, ನಮ್ಮ ಮೇಡಮ್ ಅವ್ರಿಗೆ ಹೊಲಿಯೋ ಡಿಸೈನ್ ಬೇರೆ ಯಾರಿಗೂ ಹೊಲಿಬೇಡಿ. ಅವ್ರು ಹಾಕೊಂಡ್ರೆ ವಯಸ್ಸಾದವ್ರ ತರ ಅಲ್ಲ. ನೀವು ಈ ಸುಂದರವಾದ ಬಟ್ಟೆಗಳನ್ನ ಬರೀ ಹುಡುಗಿರಿಗೆ ಮಾತ್ರ ಹೊಲ್ಕೊಡೋದ? ನಮ್ಮಂತ ಸ್ಮಾರ್ಟ್ ಗಾಯ್ಗಳು ನಿಮ್ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ಇಲ್ಲ, ನಿಮ್ಗೂ ಸ್ಕೀಮ್ ಇದೆ. ನಮ್ ಶಾಪಿಗೆ ಬನ್ನಿ. ನಿಮ್ ಶಾಪ್ ಎಲ್ಲಿ ಬರುತ್ತೆ? ಅದ್ ಬರೋದಿಲ್ಲ, ನೀವು ಬರ್ಬೇಕು. ನೆಕ್ಸ್ಟ್ ವಿಸಿಟಿಂಗ್ ಕಾರ್ಡ್. ಓಕೆ, ನನ್ ಶಾಪಿಗೆ ಬನ್ನಿ, ನಿಮ್ ಮೆಜರ್ಮೆಂಟ್ ಎಲ್ಲ ತಗೋಬೇಕು. ಓಕೆ, ಬಾಯ್. ಬಾಯ್. ಮೇಡಮ್ ಅವರೇ, ಆ ಶಾಪ್ ಇರೋದು 36/7 15th ಕ್ಲಾಸ್ ಅಲ್ವಾ? ನಂಬರ್ ಕರೆಕ್ಟು, ಆದ್ರೆ 12th ಮೇನ್. ಥ್ಯಾಂಕ್ ಯು. ಕಲರ್ ವಾಟ್ ಕಲರ್ ಬೇಬಿ ಡಾಲ್ಸ್. ನೀವು ಹಾಕೊಂಡಿರೋ ಡ್ರೆಸ್ಸು ಮತ್ತು ನೀವು ಇಬ್ರು ನನ್ನ ಮನಸ್ಸಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿಲ್ಲ. ಯಾರ್ ಬೇಕಿತ್ತು? ಅದೇ ರಜನಿಯನ್ನ ಸುಂದರಿ ಡಿಸೈನರ್ಸ್ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಅವ್ರು ಬೇಕಾಗಿತ್ತು. ಆದ್ರೆ ಅವ್ರು ನಮ್ಮ ಹತ್ರ ಹಾಗೆ ಮಾತಾಡಲ್ವಲ್ಲ? ಹಾಗೆ ಮಾತಾಡ್ಸೋದಕ್ಕೆ ತಾವೇನು ಗಂಡಸ್ರೆ? ಹಾಯ್ ಮಿಸ್ಟರ್ ಪಾಂಡುರಂಗ್. ಹಾಯ್ ಮಿಸ್ಟರ್ ರಜನಿ. ಹುಡುಗಿಯರ್ಗೆ ಮಿಸ್ಟರ್ ಅಂತ ಕರಿಬಾರ್ದು, ಮಿಸ್ ಅಂತ ಕರಿಬೇಕು. ಅಯ್ಯೋ,
ನಿಮಗೆ ಮಿಸ್ ಅಂತ ಹೇಳೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಯಾಕೆ? ನೀವೆಲ್ಲಿ ನನ್ನಿಂದ ಮಿಸ್ ಆಗ್ಬಿಡ್ತಿರೋ ಅಂತ ಭಯ. ಯಾಕೆ ನಗ್ತಾ ಇದ್ದಾರೆ? ಒಬ್ಬರು ನಕ್ಕಿದ್ರೆ ಎಲ್ಲ ನಗ್ಬೇಕು ಅಂತ ನಾನು ರೂಲ್ಸ್ ಮಾಡಿದ್ದೀನಿ. ನಮ್ಮ ಫೀಲ್ಡ್ ಅಲ್ಲಿ ಇದೆಲ್ಲ ಕಾಮನ್. ಈ ತರ ನಗ್ತಾ ಇದ್ರೇನೆ ನಮ್ಮಂತವ್ರು ಹೇಳಕ್ ಬಿಡ. ನನಗೂ ನೀವು ಹಾಕೊಂಡಿದ್ದೀರಲ್ಲ ಇದೇ ಥರದ್ದು ಒಂದು ಡ್ರೆಸ್ ಹೊಲ್ಕೊಡ್ತೀರಾ? ಅಯ್ಯಯ್ಯೋ, ಇದು ಹುಡುಗಿರ್ ಮಾತ್ರ ಈ ತರ ಹಾಕೊಳ್ಳೋದು. ನನಗೆ ಯಾವ ತರ ಡ್ರೆಸ್ ಒಪ್ಪುತ್ತೆ ಅಂತ ನೀವೇ ಹೇಳಿ. ಹ. ನೋಡಿ, ನನಗೆ ಯಾವ್ದು ಒಪ್ಪುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಬಿಡಿ. ಓಕೆ, ಕೈ ಎತ್ತಿ. ಏನು ಹೆಣ್ಸಪ್ಪ? ಅಳತೆ ಕೊಡೋದ್ರಲ್ಲೂ ಇಷ್ಟೊಂದು ಖುಷಿ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀವು ಪರವಾಗಿಲ್ಲ ರೀ, ಅಳತೆ ತಗೊಳ್ಳೋ ನೆಪದಲ್ಲಿ ಚಕ್ರಗುಳಿ ಕೊಟ್ಬಿಟ್ರಿ. You naughty. ನಂದೇನೋ ನಾಟಿ ವಯಸ್ಸು, ಆದ್ರೆ ಏನ್ ಮಾಡೋದು, ಘಾಟಿ ಹೆಂಗಸನ್ ಕಟ್ಕೊಂಡ್ಬಿಟ್ಟಿದ್ವಿ. ಯಾಕೆ? ಅಪ್ಪನಿಗೆ ಹೋಗೋ ಅರ್ಜೆಂಟ್ ಇತ್ತೇನೋ. ಎಲ್ಲಿಗೆ? ಮೇಲಕ್ಕೆ. I'm so sorry. ನಾನು ನೌಕರಿಗೆ ಅವತ್ತು ಸಾರಿ ಅಂತ ಹೇಳಿ ಆ ಎಮ್ಮನ್ ಕಟ್ಕೊಳ್ಳೋದ ಹೋಗಿದ್ದಿದ್ರೆ ನನಗೂ ಯಾವ್ದಾದ್ರು ಒಬ್ಬ ಸುಂದರಿ ಸಿಕ್ಕಿರೋಳು ಏನೋ. ಡೋಂಟ್ ವರಿ, ನಿಮ್ಗೂ ಅಂತ ಕಾಲ ಬಂದೇ ಬರುತ್ತೆ. ಅಂದ್ರೆ ನಿಮ್ಮ ಒಪ್ಪಿಗೆ ಇದೆ ಅಂತ ಆಯ್ತು. ಇದ್ ನೋಡಿ ಹೇಗಿದೆ. ವಾವ್, ಅದಕ್ಕೆ ನಿಮ್ ಡ್ರೆಸ್ ರೆಡಿನಾ? ನಮ್ದು ನನ್ ಡ್ರೆಸ್ ರೆಡಿನಾ? ಸ್ವಲ್ಪ ಲೇಟ್ ಆಗುತ್ತೆ, ಇನ್ನು ಒಂದು ತಿಂಗಳಾಗುತ್ತೆ. ಅದಕ್ಕೆ ಮಾತ್ರ ರೆಡಿ ಇದೆ. ಮನೆ ಯಜಮಾನಿ ಅಂತ ಭಯ ಇರ್ಬೇಕು. ಇಲ್ಲ, ಕಸ್ಟಮರ್ಸ್ ತುಂಬಾ ಇದ್ದಾರೆ, ಆದಷ್ಟು ಬೇಗ ಹೊಲ್ಕೊಡ್ತೀನಿ. ಪಲ್ಲು ನೋಡೆ ಈ ಡ್ರೆಸ್ ಹೇಗಿದೆ. ನಾನು ತುಂಬಾ ಬ್ಯೂಟಿಫುಲ್ ಆಗಿದ್ದೀನಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚೋಕೆ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು ಇದು ಹೇಗಿದೆ. ಇದು ಯಾರ್ಗೆ? ಪಾಂಡುರಂಗ ಅವ್ರಿಗೆ. ಇದು ಲಂಡನ್ ಪ್ಯಾರಿಸ್ ಅಲ್ಲಿ ಇದೇ ಫ್ಯಾಷನ್, ಎಲ್ಲಾ ಕ್ಲೈಮೇಟ್ಗೂ ಸೂಟ್ ಆಗುತ್ತೆ. ಯೂನಿ ಸೀಸನ್ ಡ್ರೆಸ್ ಇದು. ಹಾಯ್ ರಜನಿ, ಏನಿವತ್ತು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ. ಸ್ನಾನ ಮಾಡ್ಬಿಟ್ಟೆ. ನೀವ್ ತುಂಬಾ ತಮಾಷೆ ಮಾಡ್ತೀರಪ್ಪ. ನಿಮ್ಗೆ ಅಂತ ಡ್ರೆಸ್ ತಗೊಂಡ್ ಬಂದಿದ್ದೀನಿ, ಬೇಗ ಹಾಕೊಂಡ್ ಬನ್ನಿ. ಥ್ಯಾಂಕ್ ಯು. ರೀ, ರೀ. ಹೇಗೆ ಕಾಣಿಸ್ತಿದ್ದೀನಿ? ಅಯ್ಯೋ ರೀ, ಇದು ನನ್ನ ಡ್ರೆಸ್. ಬೇರೆ ಇದೆ. ನಾನು ನನಗೋಸ್ಕರನೇ ಡಿಸೈನ್ ಮಾಡಿದ್ದಾರೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟೆ. ನನ್ನ ಪುಣ್ಯ ಆಚೆ ಹೋಗ್ಲಿಲ್ಲ. ಆಚೆ ಹೋಗಿದ್ರೆ ಕಿಡ್ನಾಪ್ ಆಗ್ಬಿಡ್ತಿದ್ದೆ. ಬಂದೆ. ಇದೇನಿದು, ನಿಮ್ ಯಜಮಾನ್ರು ಎಳ್ಸೆಳ್ಸಂಗ್ ಆಡ್ತಾರೆ. ಆಡೋದೇನು, ಅದು ಎಳ್ಸೆ. ನನಗಿಂತ 8 ವರ್ಷ ಚಿಕ್ಕದು. ನಿಮ್ಗಿಂತನಾ? ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಪಾಂಡುರಂಗನೇನೋ ಅಥವಾ ಅವ್ನ ತಮ್ಮನ ಭಾವನೆ ಕಣ. ಗುರ್ತೇ ಸಿಕ್ತಲ್ವಲ್ಲೋ. ಈ ಡ್ರೆಸ್ ಹಾಕೊಂಡು ಇವನೇನಾದ್ರು ಹೊರಗಡೆ ಹೋದ್ರೆ ಕಾಲೇಜ್ ಹುಡುಗಿರು ಎತ್ತಾಕೊಂಡು ಹೋಗ್ಬಿಡ್ತಾರೆ ಸ್ಟಡಿ ಮಾಡಕ್ಕೆ. ಹೇಗ್ ಕಾಣಿಸ್ತಾ ಇದ್ದೀನಿ ರಜನಿ? ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀರಾ. ಆ ಹುಡುಗರು ನೋಡಿ ನಿಮ್ನ ದಂಗಾಗಿದ್ದಾರೆ ಅಂದ್ರೆ ನಮ್ಮಂತ ಹುಡುಗಿರ್ ಕತೆ ಇನ್ನೇನ್ ಹೇಳಿ. ನಂಗೊಂದು ಪ್ರಾಮಿಸ್ ಮಾಡಿ. ಕೈಬಿಟ್ಟ ಅವಕಾಶ ಅದೇನು ಅಂತ ಹೇಳಿ. ಯಾವ ಹುಡುಗಿನೂ ನೀವು ಕೊಲ್ಬಾರ್ದು. ಕಮಾನ್ ರಜನಿ, ಅದು ಮೀನ್ ನಿನ್ನ ಮಾತಿನ ಒಳ ಅರ್ಥ. ಈ ತರ ಡ್ರೆಸ್ ಮಾಡ್ಕೊಂಡು ನೀವೇನ ಕಾಲೇಜ್ ಮುಂದೆ ಹೋಯ್ತು ಅಂದ್ರೆ ನಿಮ್ನ ನೋಡಿ ಎಲ್ಲಾ ಹುಡುಗಿರು ಸತ್ತೋಗ್ತಾರೆ. ಕೆಲಸ ಮಾತ್ರ ಮಾಡ್ಬೇಡಿ, ಅದ್ರಿಂದ ನನಗ್ ಕೆಟ್ಟ ಹೆಸರು. ಶಾಪಲ್ಲಿ ಸಿಗ್ತೀನಿ, ಬಾಯ್. ರೀ, ಏನು 8 ವರ್ಷ ಚಿಕ್ಕ ತರ ಕಾಣಿಸ್ತಿದ್ದೀರಲ್ಲ. ಅಂದ್ರೆ ಅಲ್ಲಿಗೆ ನಮ್ಮಿಬ್ರು ಮತ್ತೆ 16 ವರ್ಷ ಡಿಫ್ರೆನ್ಸ್ ಇದೆ ಅಂದಂಗಾಯ್ತು. ಆ ಡಿಫ್ರೆನ್ಸ್ ನ ಹೇಗ್ ಸರಿ ಮಾಡ್ಬೇಕು ಅಂತ ನನಗೆ ಗೊತ್ತು. ಹೇಗೋ? ನಿಮ್ ತಲೆಗೆ ಬಿಳಿ ಬಣ್ಣ ಬಳಿದು. ನುಲಿತಾ ನಿಂತ್ಕೋಬೇಡ, ಫೋನ್ ರಿಸೀವ್ ಮಾಡು. ನನಗ್ ನಾಚಿಕೆ ಅಪ್ಪ. ಹಾಗಿದ್ರೆ ಒಳಗೆ ಹೋಗು. ಹಲೋ, ನಾನು ಲಂಗಮ್ಮ. ಲಂಗಮ್ಮನ? ಹೌದು, ನೀವ್ಯಾರು? ನಾನ್ ರಜನಿ ಮಾತಾಡ್ತಾ ಇರೋದು. ರಜನಿನಾ? ಹೌದು ಆಂಟಿ, ನಿಮ್ ಮಗ ಇದ್ದಾರಾ? ಪಾಂಡುಲಂಗ, ಯಾರೋ ರಜನಿ ಅಂತೆ ನೀನು ಫೋನ್ ಮಾಡಿದಾಳೆ. ಹಲೋ, ಹೇಳು ರಜನಿ. ಹಾಯ್ ಪಾಂಡುರಂಗ, ನಿಮ್ ಡ್ರೆಸ್ ನ ಲೇಟೆಸ್ಟ್ ಆಗಿ ಡಿಸೈನ್ ಮಾಡಿ ಹೊಲ್ಕೊಟ್ನಲ್ಲ, ಅದು ತುಂಬಾ ಜನ ಹುಡುಗಿರ್ಗೆ ಇಷ್ಟ ಆಗಿದೆ. ನೀವ್ ಇಲ್ಲಿ ಬಂದ್ರೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಮಾಡಿ ಹೊಲ್ಕೊಡ್ತೀನಿ. ನಾನು ಲೇಟೆಸ್ಟ್ ಆಗಿ ಡಿಸೈನ್ ಮಾಡಿರೋ ಡ್ರೆಸ್ಸಸ್ಗಳನ್ನ ನೀವು ಹಾಕೊಂಡು ಓಡಾಡಿದ್ರೆ ನಮ್ಗೆ ಪ್ರಾಫಿಟ್. ಬರ್ತೀರಲ್ವಾ ಪ್ಲೀಸ್? ಪಾಂಡುಲಂಗ, ಫೋನ್ ಬಂದಿದ್ದು ನಿನಗೆ. ಇವಳು ಕಿತ್ಕೊಂಡು ಮಾತಾಡ್ತಿದ್ದಾಳೆ. ನೀನು ಹೊಲ್ಕೊಟ್ಟಿರೋ ಡ್ರೆಸ್ಸು ಕೆಟ್ಟದಾಗಿದೆ, ಕಚ್ಚಡವಾಗಿದೆ, ದರಿದ್ರವಾಗಿದೆ. ಹಾಗಂತ ಹೇಳಿದ್ರೆ ದೇವ್ರು ಮೆಚ್ಚಿತಾನ? ಮೈ ಗಾಡ್, ಹೋದ್ ಜೀವ ಬಂದಂಗಾಯ್ತು. ಜೀವ ತೆಗಿಯೋರು ಪಕ್ಕದಲ್ಲಿದ್ದಾರೆ, ನಾನೇನಿದ್ರು ಹೊಸ ಜೀವ ಕೊಡೋನು. ರೀ, ಏನ್ರಿ ನಿಮ್ ವ್ಯವಹಾರ? ಸ್ವಲ್ಪ ಹೊತ್ತು ನಿಮ್ಮ ಸೌಂಡ್ ಬಾಕ್ಸ್ ನ ಆಫ್ ಮಾಡ್ತೀರಾ?
ನೀನ್ ಹೇಳ ರಜನಿ. 2-3 ಹೊಸ ಡಿಸೈನ್ ಮಾಡೋದಿದೆ, ಬೇಗ ಶಾಪಿಗೆ ಬರ್ತೀರಾ? ಏನು ನಾನು ನಿಮ್ಮ ಶಾಪ್ ಹತ್ರ ಬರ್ಬೇಕಾ? ನೀವು ರಜನಿ ಶಾಪ್ ಹೋಗ್ತಿಲ್ಲ, ಅದು ಡಿಸೈನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದಿದೆ. ನನ್ ಜೊತೆ ಸ್ವಲ್ಪ ರೂಮಿಗೆ ಬನ್ನಿ. ಯಾಕೋ? ನಿಮ್ ತಲೆ ಡಿಸೈನ್ ಚೇಂಜ್ ಮಾಡಕ್ಕೆ. ಆ ರಜನಿ ನನ್ಗಿಂತ ಸುಂದರವಾಗಿದ್ದಾಳಾ? ನಿಮ್ಮನ್ನೇ ಕೇಳ್ತಾ ಇರೋದು. ಕಣ್ಣು ಬಿಟ್ಟು ನಾನು ನೋಡಿ ಆಮೇಲೆ ಹೇಳಿ. ಆ ಜಿಂಕೆಯಲ್ಲಿ ಈ ಜೀಮೂತವೆಲ್ಲಿ? ಜೀವತ ಅಂದ್ರೆ ನೋಡೋಣ. ಮೇಡಮ್ ಅವರೇ, ನಾನು ಆ ಅರ್ಥದಲ್ಲಿ ಜೀಮೂತ ಅನ್ನೋ ಪದನ ಬಳಸಲಿಲ್ಲ. ಮತ್ತಿನ್ಯಾವ ಅರ್ಥದಲ್ಲಿ? ಅದು ಬೇಡ ಬಿಡ್ರಿ. ಈಗ ನೀವ್ ಹೇಳ್ತಿರೋ ಇಷ್ಟು ಬಣ್ಣನ ತಲೆಗೆ ಸುರಿಲ್ಲ. ಮೇಡಮ್ ಅವರೇ, ಪಾಂಡವರು ಅಜ್ಞಾತವಾಸಕ್ಕೆ ಅಂತ ಎಲ್ಲಿಗೆ ಹೋದ್ರೆ ಹೇಳಿ? ವಿರಾಟದ ಅರಮನೆ. ಆ ವಿರಾಟನ ಅರಮನೆಯಲ್ಲಿ ಒಬ್ಬ ಕುಸ್ತಿ ಪೈಲ್ವಾನ್ ಇದ್ದ. ಮಹಾನ್ ಗಟ್ಟಿಗ, ಗೆಟ್ಟಿ, ಅಹಂಕಾರಿ, ದುರಂಕಾರಿ, ಮಾತಿನ ಮಲ್ಲ. ಒಂದು ಫೈನ್ ಡೇ ಭೀಮನ್ ಕೈಲಿ ಅನ್ಯಾಯವಾಗಿ ಒದೆ ತಿಂದು ಸತ್ತ. ಅವನ ಹೆಸರೇ ಜೀಮೂತ. ಅಂದ್ರೆ ನಾನ್ ನಿಮ್ ಕಣ್ಗೆ ಕುಸ್ತಿ ಪೈಲ್ವಾನ್ ತರ ಕಾಣಿಸ್ತೀನಾ? ದುರಹಂಕಾರಿ ತರ ಕಾಣಿಸ್ತೀನಾ? ಯಾರು ಇದನ್ನೆಲ್ಲ ನಿಮ್ ತಲೆ ತುಂಬಿದ್ದು? ಕುಮಾರವ್ಯಾಸ. ಅಂದ್ರೆ ಪುರಾಣ ಪುಣ್ಯ ಕಥೆಗಳನ್ನ ತಗೊಂಡು ನನಗೆ ಬಯೋ ಲೆವೆಲ್ಗೆ ಬಂದ್ಬಿಟ್ರಾ ನಿಮ್ಮನ್ನ? ಮೇಡಮ್ ಅವರೇ, ದಯವಿಟ್ಟು ಬಣ್ಣ ಹಚ್ಚಿಬಿಡಿ. ಬರೀ ಬಣ್ಣ ಅಷ್ಟೇ ಅಲ್ಲ ರೀ, ಇನ್ ಮುಂದೆ ನೀವು ಈ ಡ್ರೆಸ್ಗಳನ್ನೆಲ್ಲ ಹಾಕೊಳಂಗಿಲ್ಲ. ಜುಬ್ಬಾ ಪೈಜಾಮ ಹಾಕೊಂಡು ಬೀದಿಗಿಳಿಬೇಕು. ಅಲ್ಲಿ ನೋಡು, ಪಾಂಡ್ರಂಗ ಒಳ್ಳೆ ಅಮ್ಮ ತಾಯಿ ತರ ಡ್ರೆಸ್ ಹಾಕೊಂಡಿದ್ದಾನೆ. ಜಾಜಿ ಅಕ್ಕಿ ಅವ್ರ ಕೈ ಸಿಕ್ಕಾಕೊಂಡು ಅವ್ರ ಕತೆ ಅಷ್ಟೇ. ಅವ್ರ ಮುಖ ನೋಡು, ಅರ್ಧಂಬರ್ಧ ಕಿತ್ತೋಗಿರೋ ವಾಲ್ ಪೋಸ್ಟರ್ ತರ ಕಾಣಿಸ್ತಾ ಇಲ್ವಾ? ಈ ತರ ಡ್ರೆಸ್ ಹಾಕೊಂಡು ಬಸ್ ಸ್ಟಾಪ್ ಹತ್ರ ಹೋಗ್ಬಾರ್ದು ಕಣ. ಯಾಕೆ? ಭಿಕ್ಷುಕ ಅನ್ಕೊಂಡು ದುಡ್ಡು ಹಾಕ್ಬಿಡ್ತಾರೆ. ಎಲ್ಲೋ ಪಾಂಡುರಂಗ ಕಾಣೆ ಆಗ್ಬಿಟ್ಟಿದ್ದಾನೆ. ಇತ್ತು ನನ್ನ ಒರಿಜಿನಲ್ ಗೆಟಪ್. ರಜನಿ ಬಂದ ಇರು. ಹಳೆ ಕನ್ನಡ ಫಿಲಮ್ ಹೋಗಿ ಹೊಸ ಇಂಗ್ಲಿಷ್ ಫಿಲಮ್ ಆಗೋಯ್ತಲ್ಲೋ. ಮೊದ್ಲು ಈ ವಿಷಯನ ಜಾಜಿ ಅವ್ರಿಗೆ ಹೇಳ್ಬೇಕು. ಹೂ ಕಣೋ, ಅವಾಗ ಮಸಾಲೆ ದೋಸೆಗೆ ದುಡ್ಡು ಸಿಗುತ್ತೆ. ಯಾಕಪ್ಪ ಇಷ್ಟು ಲೇಟು? ನೀವು ರಸ್ತೆಯಲ್ಲಿ ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದೀರಂತ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಂಗಿರೋರು ನೀವು ಒಬ್ರೇ ಗಂಡ. ಎಲ್ಲೋಗಿದ್ರಪ್ಪ? ರಸ್ತೆನಲ್ಲಿ ಫ್ಯಾನ್ಸಿ ಡ್ರೆಸ್ ಶೋ ನಡೀತಾ ಇತ್ತು. ಚಿಚಿ, ಹೆಂಗಸ್ರದಲ್ಲ ತಾನೆ? ಅಲ್ಲ, ಗಂಡಸ್ರದು. ಅದು ಗಂಡುಗಲಿ ವಂಶದವ್ರದು. ಇದನ್ನ ಫ್ಲಾಶ್ ಬ್ಯಾಕ್ ಅಲ್ಲಿ ಹೇಳ್ತೀವಿ. ಜುಯಿಕ್ ಜುಯಿ. ನಾನು ಆಡ್ಕೊಂಡು ಅಕ್ಕಿ ಸಾಕು, ಹೋಗಿ ಒಳಗೆ. ಪತ್ತು ಬಿಟ್ಲಾ? ಏನು ಗೊತ್ತಿಲ್ಲಪ್ಪ. ಈಗ ಈಗ ಎಲ್ಲ ಗೊತ್ತು. ಎಲ್ಲ ಹೇಳ್ರು. ಏನಾಯ್ತು ಅಂದ್ರೆ, ನೀವು ಪಾಂಡವನಿಗೆ ಬಿಳಿ ಬಣ್ಣ ಬರೆದು ಕುರ್ತಾ ಹಾಕಿ ಶಲ್ಯ ಹಾಕಿ ಕಳಿಸಿದಲ್ಲ, ಅದೇ ಹಿಂದೆ ಹೋಗಿ ಆ ರಜನಿ ಡಿಸೈನ್ ಮಾಡ್ಕೊಟ್ಟಿರೋ ಡ್ರೆಸ್ ಹಾಕೊಂಡು ಫುಲ್ ಟ್ರಿಮ್ ಕಾಲೇಜ್ ಬಾಯ್ ತರ ಎಸ್ಕೇಪ್ ಆಗ್ಬಿಟ್ಟ. ಏನ್ ಮೇಡಮ್ ಅವರೇ, ನನಗೆ ವೇಟಿಂಗ್? ಇಲ್ಲ ಇಲ್ಲ, ನೀವು ಹೋಗಿ. ಪದ್ದು ಬಿಟ್ಲಾ? ನನ್ನ ಗಂಡನ ಮಧ್ಯೆ ಹುಳಿ ಹೇಳ್ತೀರೇನ್ರು? ಕೊಡ್ರ ದುಡ್ಡು. ಹಾಯ್ ಬೇಬ್. MG ರೋಡಿಗೆ ಬಂದು ಸ್ಲಮ್ ನೋಡ್ದಂಗ ಆಯ್ತು. ಯಾಕೆ? ನಿಮ್ಮ ಬಾಸ್ ರಜನಿ ಅಪೂರ್ವ, ಆದ್ರೆ ನೀವಿನ್ನು ಕ್ರಿಸ್ತ ಪೂರ್ವ. ನಮ್ಗೆ ಈ ಡ್ರೆಸ್ ಸಾಕು. ಹೊಸ ಫ್ಯಾಷನ್ ಏನಿದ್ರು ನಿಮ್ಮಂತ ಹುಡುಗರಿಗೆ. ಹೊಸ ಹೊಸ ಡಿಸೈನ್ ಅಂತ ನೀವೇ ಆವಿಷ್ಕಾರ ಮಾಡ್ತೀರಾ. ನೋಡೋದಕ್ಕೆ ನೀವೇ ಒಳ್ಳೆ ಹಳೆ ಪಳೆಯುಳಿಕೆಗಳಿದ್ದಂಗಿದ್ದೀರಾ. ಹೊಸ ಹೊಸ ತರ ಡ್ರೆಸ್ ಹಾಕೋಬೇಕು. ಗಾದಿನೇ ಕೇಳಿಲ್ವಾ ನೀವು? ಟೈಲರ್ ಬೆನ್ನಿಗೆ ಎಕ್ಸ್ಟ್ರಾ ತೇಪೆ ಅಂತ. ನೋಡು, ನೀವಿಬ್ರು ಚೆನ್ನಾಗಿ ಕಾಣಿಸ್ಬೇಕು. ಡೋಂಟ್ ವೆರಿ. ಈಗ ನಾನೇ ನಿಮ್ಮಿಬ್ರು ಅಳತೆ ತಗೊಂಡು ನಿಮ್ಮ ಬಾಸ್ ರಜನಿಗೆ ಹೇಳಿ ಒಳ್ಳೊಳ್ಳೆ ಡ್ರೆಸ್ಗಳು ಹೊಲಿಸ್ಕೊಡ್ತೀನಿ. ಹ್ಯಾಂಡ್ಸ್ ಅಪ್. ನೋಡು, ಇನ್ಮೇಲಿಂದ ನೀನು ತುಂಬಾ ತೊಳೆದು ಹಾಕ್ಬೇಡ. ಮತ್ತೆ ಸ್ಲೀವ್ಲೆಸ್ ಹಾಕೋ, ಇಲ್ಲೊಂದು ಹಚ್ಚೆ ಹೊಡ್ಸ್ಕೋ, ಒಳ್ಳೆ ಮಚ್ಚೆ ಇದ್ದಂಗಿರುತ್ತೆ. ಅಂಟ ಸಿಕ್ಕಾಪಟ್ಟ ಕೊಬ್ಬಿದೆ ನನಗ ಅಲ್ಲ ನಿನ್ ಸೊಂಟಕ್ಕೆ. ಬೆಳಿಗ್ಗೆ ಜಾಗಿಂಗ್ ಬಾ, ಕರಗಿಸ್ಬಿಡ್ತೀನಿ. ನೋಡಿ, ಇನ್ಮೇಲಿಂದ ನೀವು ಪೈಜಾಮು ಪ್ಯಾಂಟು ಹಾಕೊಳ್ಳೇಬೇಡಿ. ಮತ್ತೆ ಬರ್ಬಿಡು, ಹಾಕೊಳ್ಳಿ. ಜಾಜವರೇ, ನೀವಲ್ಲಿ ಬರ್ಬೇಕಾಗಿತ್ತು. ಆ ಪಾಂಡವರಂಗ ರಜನಿ ಅಂಗಡಿಗೆ ಹೋಗೋದೇನು, ಅಲ್ಲಿರೋ ಹೆಣ್ಮಕ್ಳು ಅಳತೆ ತಗೊಳ್ಳೋದೇನು, ಇಂಥವರು ಸ್ವಂತ ಮಟ್ಟದು ಕೆನ್ನೆ ಮುಟ್ಟದು, ಅಯ್ಯೋ ಇಷ್ಟ ಅಲ್ಲ. ಜಾಗಿಂಗ್ ಹೋಗಿ ಕೊಡ್ಕೊಂಡಿದೆ. ಬೇಕಾದ್ರೆ ನೀವು ಹೋಗಿ ನಿಮ್ಗೂ ಕೊಡ್ಕೊಂಡಿದೆ. ಹೌದೇನ್ರು? ನೀವ್ ಹೇಳ್ತಿರೋದೆಲ್ಲ ನಿಜನಾ? ನಿಮ್ 200 ರೂಪಾಯಿ ಹಣೆಗೂ ನಿಜ. ಹೇಳಿ ಮೇಡಮ್ ಅವರೇ. ನಿಮ್ ಜುಬ್ಬ ಬಿಚ್ಚಿ. ಮೇಡಮ್ ಅವರೇ, ಎಷ್ಟೊಂದು ಜನ ಗಂಡಸರಿದ್ದಾರೆ, ಅವಮಾನ ಆಗುತ್ತೆ. ಏ ಪದ್ದು ಬಿಟ್ಲಾ,
ಸತ್ಯ ಏನು ಅಂತ ಇವತ್ತು ನನಗೆ ಗೊತ್ತಾಗ್ಲೇಬೇಕು. ತೆಗಿರಿ ಅವ್ರ ಜುಬ್ಬನ. ಅಂದ್ರೆ ನಾನು ಬರೋದಕ್ಕಿಂತ ಮುಂಚೆ ಎಲ್ಲಾ ವಿಷಯನೂ ನಿಮ್ಗೆ ತಲುಪಿದೆ ಅಂದಂಗೆ ಆಯ್ತು. ಹೌದು. ಮನೇಲಿ ಇರ್ಬೇಕಾರೆ ಒಂದ್ ವೇಷ, ಹೊರಗಡೆ ಹೋಗ್ಬೇಕಾರೆ ಈ ಅವತಾರನಾ? ಮೇಡಮ್ ಮರೇ, ಅದು ಕೆಲವು ಕಡೆ ಈ ಜುಬ್ಬ ಹಾಕೊಂಡು ಹೋದ್ರೆ ತುಂಬಾ ಅವಮಾನ ಆಗುತ್ತೆ. ಕೆಲವು ಕಡೆ ಅಂದ್ರೆ ಆ ರಜನಿ ಅಂಗಡಿಗೆ ಹೋಗಿದ್ರಾ? ರಜನಿ ಮುಂದೆ ಜುಬ್ಬ ಹಾಕೊಂಡು ಹೋಗಕ್ಕೆ ನಿಮ್ಗೆ ಅವಮಾನ ಮುಜುಗರನಾ? ಯಾಕ್ರೆ ಅಲ್ಲಿ ಹೋಗಿದ್ರಿ? ಅದು ಮೇಡಮ್ ಅವರೇ, ನಾನು ನಿಮ್ಗೊಂದು ಹೊಸ ಡ್ರೆಸ್ ಹೊಲಿಯೋದಕ್ಕೆ ಹಾಕಿದ್ದೀನಿ, ಬೇಗ ಬೇಗ ಮಾಡಿ ಅಂತ ದಬಾಯಿಸಕ್ ಹೋಗಿದ್ದೆ. ಇನ್ನೊಂದ್ಸಲ ಅವಳ ಅಂಗಡಿಗೆ ಹೋದ್ರೆ ನಿಮ್ಮನ್ನ ರಿಪೇರಿ ಮಾಡೋಕೆ ನನ್ನ ಕೈಲ ಪ್ರಯತ್ನ ಎಲ್ಲ ಮಾಡ್ತೀನಿ. ಆದ್ರೆ ನೀವು ಮಾತ್ರ ನಿಮ್ ಚಾಳಿನ ಬಿಡ್ತಾ ಇಲ್ಲ. ಏನು ಯಜಮಾನ್ರಿ, ಗ್ರೀನ್ ಕಾಫಿ ಕೊಡೆಯಲ್ಲಿ ತೊಳೆದಿಡು. ಮೇಡಮ್ ಅವರೇ, ಇಷ್ಟೊಂದು ಬಿಸಿ ಬಿಸಿ ಕಾಫಿನ ಶರ್ಬತ್ ಕುಡ್ದಂಗೆ ಗಟ್ಗಟ ಅಂತ ಕುಡಿದು ಬಿಟ್ರಲ್ಲ. ಮತ್ತೆ ನೀವು ರಜನಿ ಅಂಗಡಿಗೆ ಹೋದ್ರೆ ನಿಮ್ ರಕ್ತನು ಗಟ್ಗಟ ಅಂತ ಕುಡಿದು ಬಿಡ್ತೀನಿ. ಹಲೋ, ನಾನು ಜಾಜಿ ಗಂಡುಗಲಿ ಮಾತಾಡ್ತಿರೋದು. ಹೇಳಿ ಮೇಡಮ್, ಏನಿವತ್ತು ಫೋನ್ ಮಾಡ್ಬಿಟ್ಟಿದ್ದೀರಾ? ಮಿಸ್ಟರ್ ಪಾಂಡುರಂಗ ಅವರು ಇಲ್ಲಿ ಬರ್ಬೇಕಾಗಿತ್ತು, ಅವ್ರಿಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಇನ್ ಮುಂದೆ ನಮ್ಮ ಯಜಮಾನ್ರು ಅಲ್ಲಿಗೆ ಬರಲ್ಲ, ಇದನ್ನ ತಿಳ್ಸೋಕೆ ನಾನು ಫೋನ್ ಮಾಡಿದ್ದು. ಅಂದ್ರೇನು ಇಲ್ಲ, ಗಿಂದ್ರೇನು ಇಲ್ಲ. ನನ್ ಗಂಡ ಯಾಕ್ರಿ ನಿಮ್ ಅಂಗಡಿಗೆ ಬರ್ಬೇಕು? ಬಂದು ನಿಮ್ ಜೊತೆ ಏನ್ರಿ ಅದು ಹರಟೆ ಹೊಡಿಯೋದು? ನಿಮ್ ಹತ್ರ ಕೆಲ್ಸ ಮಾಡೋ ಹುಡುಗಿರ್ ಜೊತೆ ಏನ್ರಿ ಅದು ಚಕ್ಕಂದ? ಅಯ್ಯೋ, ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಅದಕ್ಕೆ ಪಾಂಡುರಂಗ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಅವ್ರ ಯಾಕ್ರಿ ಸಹಾಯ ಮಾಡ್ಬೇಕು? ಅಷ್ಟು ಸಹಾಯ ಬೇಕು ಅಂದ್ರೆ ನನ್ ಕೇಳಿ. ಅವ್ರಿಗೆ ಟೇಸ್ಟ್ ಇದೆ, ಅವ್ರು ಯಾವ್ದೇ ರೀತಿ ಡ್ರೆಸ್ಸಸ್ ಹಾಕಿದ್ರು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನಿಮ್ಗೆ ಯಾವ್ದೇ ತರ ಡ್ರೆಸ್ ಹಾಕಿದ್ರು ಸಂಕ್ರಾಂತಿ ಹಸುಗೆ ಗೌನ್ ಆಗ್ದಂಗಿರುತ್ತೆ. ರಜನಿ, ನೀನ್ ನನ್ಗೆ ಅವಮಾನ ಮಾಡ್ತಾ ಇದ್ಯಾ? ಇರೋ ವಿಷಯ ಹೇಳಿದ್ರೆ ಯಾಕೆ ಮೇಡಮ್ ಬೇಜಾರ್ ಮಾಡ್ಕೊಳ್ತೀರಾ? ನನ್ ಗಂಡ ನನ್ ಕರ್ಸ್ಕೊಂಡು ಚಕ್ಕಂದಾಳಕ್ಕೆ ಹುರಿದುಂಬಿಸ್ತಾ ಇದ್ದೀರಾ? ಅದಕ್ಕೆ ನನ್ ಗಂಡ ನಿನ್ ಹಿಂದೆ ಬಿದ್ದಿರೋದು. ನೀವ್ ಹಾಗ್ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನನ್ ಗಂಡ ಇನ್ಮೇಲೆ ಅಲ್ಲಿ ಬರ್ಕೂಡ್ದು. ಇದೊಳ್ಳೆ ಚೆನ್ನಾಗಿದ್ಯಲ್ಲ, ಅವ್ರಿಲ್ ಬರ್ದೇ ಇರೋ ಹಾಗೆ ನೀವ್ ತಡಿಬೇಕು. ನಿಮ್ಮಲ್ಲಿ ಆಕರ್ಷಣೆ ಇದ್ದಿದ್ರೆ ಅವ್ರು ಯಾಕೆ ಇಲ್ಲಿ ಬರ್ತಾ ಇದ್ರು? ನಿನ್ನೆಯಿಂದ ನಿಮ್ಮ ಅತ್ತೆ ಅಂತ ಊದ್ಕೊಂಡಿದಾರಲ್ಲ, ಯಾಕೆ? ಅಣ್ಣ ರಜನಿ ಅಂಗಡಿಗೆ ಹೋಗಿ ಬರ್ತಾ ಇದ್ದಾನಲ್ಲ, ಅದಕ್ಕೆ ಕೋಪ. ಅವನು ಗಂಡಸು, ನೂರು ಕಡೆ ಹೋಗ್ತಾನೆ ಬರ್ತಾನೆ, ಅದಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ಳೋದಕ್ಕಾಗುತ್ತಾ? ಅತ್ತೇರೆ, ನನ್ ದುಃಖ ನಿಮ್ಗೆ ಗೊತ್ತಾಗ್ಬೇಕು. ಬಂದ್ರಲ್ಲ ನಿಮ್ ಮುದ್ದಿನ ಮಗ, ವಿಚಾರಿಸಿ. ಪಾಂಡುರಂಗ ಗಂಡುಗಲಿ. ಮಾತೃಶ್ರೀ ಅವರೇ, ತಾವು ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಏನು ಬಂತು, ಅದೇನು ಅಂತ ಹೇಳಿ. ಯಾಕೋ ಹೀಗ್ ಮಾಡ್ತೀಯಾ? ಆ ಟೈಲರ್ ಸಹವಾಸ ಬೇಡ ಕಣೋ. ಮಾತೃಶ್ರೀ ಅವರೇ, ಅವರು ಟೈಲರ್ ಅಲ್ಲ, ಫ್ಯಾಷನ್ ಡಿಸೈನರ್. ಅದು ಅಲ್ಲದೆ ಈ ಏರಿಯಾದಲ್ಲಿ ಲೇಟೆಸ್ಟ್ ಡಿಸೈನ್ ಸೆಂಟರ್ ಎಲ್ಲಿದೆ ಹೇಳಿ? ಲೇಟೆಸ್ಟ್ ಡಿಸೈನ್ ಸೆಂಟರ್ ನಾಳೆ ನಿಮ್ ಕಣ್ಣಿಗೆ ಬೀಳುತ್ತೆ. ಇನ್ನು ಮುಂದೆ ನೀವು ಅವಳ ಅಂಗಡಿಗೆ ಹೋಗ್ಬಾರ್ದು. ದಿಸ್ ಇಸ್ ಮೈ ಆರ್ಡರ್. ಗೋಣಿ ಚೀಲದಲ್ಲಿ ಈರುಳ್ಳಿ ತುಂಬಿಸ್ದಾಗ ನಾನು ತುಂಬಿಸ್ಬಿಟ್ಟಿದ್ದೀರಲ್ಲ. ಮೆಣಸಿನ್ಕಾಯಿ ತುಂಬಿಸ್ತಾರಲ್ಲ. ಜಾಜಿ ಅವರೇ, ಡ್ರೆಸ್ ತುಂಬಾ ಚೆನ್ನಾಗಿದೆ. ನೀವು ಹೋಗಿದ್ರೆ ಸಾಧು ಕಣ್ರು, ಜನಗಳು ಹೋಗ್ಲಿ ಇದನ್ನ ಕೊಂಡ್ಕೋಬೇಕು. ಈ ಡ್ರೆಸ್ ನ ಡಿಸ್ಪ್ಲೇ ಮಾಡ್ಬೇಕು. ಅದಕ್ಕೆ ಇವ್ನ ಎತ್ಕೊಂಡ್ಬಂದು ಗೇಟಿನ ಮುಂದೆ ಮ್ಯಾನಿಕ್ವಿನ್ ತರ ನಿಲ್ಲಿಸ್ಬಿಡ್ರಿ. ಮೇಡಮ್ ಅವರೇ, ಮನೆ ಮುಂದೆ ಮನೆ ಯಜಮಾನ ಮಾನ ಹಾರಾಜ್ ಹಾಕೋದು ಏನ್ರಿ ಚೆನ್ನಾಗಿರುತ್ತೆ? ರಜನಿ ಆಫೀಸ್ ಅಲ್ಲಿ ಹುಡುಗಿಯನ್ನ ನೋಡಕ್ಕೆ ಅಂತ ಹೋಗ್ತಿದ್ರಿ, ಈಗ ನಿಮ್ಮನ್ನ ನೋಡಕ್ಕೆ ಹುಡುಗಿರೇ ಬರ್ತಾರೆ. ಎತ್ತಾಕೊಂಡ್ಬಂದ್ರ. ಮೇಡಮ್, ಇದೇನಿದು ಈ ತರ ಡ್ರೆಸ್? ಗೋಲ್ಡ್ ಚೀಲದಲ್ಲೂ ಒಳ್ಳೆ ಕಾಸ್ಟ್ಯೂಮ್ ಹೊಡಿಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದ್ ಸರಿ, ಇದೇನು ಇಂಟು ಮಾರ್ಕು? ಮದುವೆ ಆಗಿರೋ ಹೆಣ್ಣನ್ ಗುಡ್ಸೋದಿಕ್ಕೆ ಅವಳ ಕತ್ತಲ್ಲಿರೋ ತಾಡಿ, ಮದುವೆ ಆಗಿರೋ ಗಂಡನ್ ಗುಡ್ಸೋದಿಕ್ಕೆ ಈ ಡ್ರೆಸ್, ಅದ್ರ ಮೇಲಿರೋ ಇಂಟು ಮಾರ್ಕು. ಈ ಡ್ರೆಸ್ ನಿಮ್ ಗಂಡನ್ ಹಾಕ್ಬಿಟ್ರೆ ಯಾವ ಹುಡುಗಿನೂ ನಿಮ್ ಗಂಡನ್ ಲೈನ್ ಹೊಡಿಯೋದಿಲ್ಲ. ಯೋಚನೆ ಮಾಡ್ಬೇಡಿ, ಜಸ್ಟ್ 200 rupees. ನೋಡಿ, 3 ತರ ವೆರೈಟಿ ಇದೆ. ಕಾಲರ್ ಇದೆ, ಚೈನೀಸ್ ಕಾಲರ್ ಇದೆ, ವಿತೌಟ್ ಕಾಲರ್ ಇದೆ. ಯಾವ್ದು ಕೊಡ್ಲಿ? ಇದೇ ಇರ್ಲಿ. ತಗೊಳ್ಳಿ, 200 ರೂಪಾಯಿ ಅಷ್ಟೇ. ಕೊಡಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನನ್ ಗಂಡ ಅಲ್ಲಿ ಇಲ್ಲಿ ಅಂತ ಮೆರಿತಾ ಇದ್ರು. ಈ ಡ್ರೆಸ್ ಹಾಕಿದ್ರೆ ಇಡೀ ಜಗತ್ಗೆ ಗೊತ್ತಾಗದೆ ಅವ್ರಿಗೆ ಮದ್ವೆ ಆಗಿದೆ ಅಂತ. ತರ್ಲೆ ಗಂಡನ್ ಕಟ್ಟಾಕ್ಬೇಕು ಅಂದ್ರೆ ಇಂಥ ಡ್ರೆಸ್ ಹಾಕ್ಬೇಕು. ಕೊಡಿ 200. ನಮಸ್ಕಾರ. ಮದುವೆ ಆದ್ರನ್ನ ಕಂಡಿಡಿಯಕ್ಕೋಸ್ಕರ ಡಿಸೈನ್ ಮಾಡಿದಿರಾ? ಗುಡ್. ಡಿಸೈನ್ ಮಾಡಿರೋದು ಇವರಲ್ಲ, ನಾನು. ಇವರು ಜಸ್ಟ್ ಮಾಡೆಲ್. ಹೌದು, ಇದೇ ತರ ಡಿಸೈನ್ ಮಾಡ್ಬೇಕು ಅಂತ ಹೇಗೆ ಅನಿಸ್ತಾ? ನಮ್ಮ ಯಜಮಾನ್ರು ಕಾಲೇಜ್ ಹುಡುಗನ್ ತರ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಹುಡುಗಿಯರೆಲ್ಲ ಇವ್ರಿಗೆ ಲೈನ್ ಹೊಡಿತಿದ್ರು. ಅದನ್ನ ತಪ್ಸೋದಿಕ್ಕೆ ಅಂತಾನೆ ಈ ಡಿಸೈನ್ ಮಾಡಿದೆ. ಈ ಡಿಸೈನು ಎಲ್ಲಿಂದ ಸಿಕ್ತು ತಿಳ್ಕೊಬೋದಾ? ಅಯ್ಯೋ,
ನಾನೇ ಮಾಡ್ದೆ ಅಲ್ಲ ಯಾವ್ದೋ ಮ್ಯಾಗ್ಝಿನ್ ಅಲ್ಲಿ ನೋಡ್ದೆ ಹಾಗಾಗಿ ಅದನ್ನೇ ಮಾಡ್ಬಿಟ್ಟೆ. ನೀವು ಮ್ಯಾಗಝಿನ್ ಅಲ್ಲಿ ನೋಡಿದ್ದು ನಮ್ ಕಂಪ್ನಿ ಡ್ರೆಸ್ನ. ನಿಮ್ ಕಂಪನಿನಾ? ನೋಡಿ, ಪ್ಯಾರಿಸ್ ಡಿಸೈನಿಂಗ್ ಕಂಪ್ನಿ ನಮ್ದು. ಈ ಡಿಸೈನಿಂಗ್ ಟ್ರೇಡ್ ಮಾರ್ಕ್ ರೈಟ್ಸು ನಮ್ಮ ಹತ್ರ ಇದೆ. ಸಾರಿ, ಏನೋ ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟೆ. ಇದು ಗೊತ್ತಿದ್ದು ಮಾಡಿದ ಮಿಸ್ಟೇಕ್. 10,000 ಪೌಂಡ್ಸ್ ಕೊಟ್ಟಿದ್ರೆ ರೈಟ್ಸ್ ತಗೊಂಡಿದೀವಿ. ನೀವು ಮಾಡಿರೋ ತಪ್ಪಿಗೆ 70 ಲಕ್ಷ ರೂಪಾಯಿ ಕೊಡ್ಬೇಕಾಗುತ್ತೆ. ಕೊಡಲ್ಲ ಅಂದ್ರೆ ಜೈಲ್ಗೆ ಹೋಗ್ಬೇಕಾಗುತ್ತೆ.